ಓಂ ಶಾಂತಿ ಭಕ್ತರ ಅಭಿಮಾನಿಗಳ ವೀಕ್ಷಕರ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೊದಲಿಗೆ ಓಂ ಶ್ರೀ ಓಂ ನಮಃ ಶಿವಾಯ ಶಕ್ತಿ ಪರಬ್ರಹ್ಮಣೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗರ ಪಂಚಮಿ ಪ್ರಯುಕ್ತ. ಆದರೆ ನಾಗದೇವತೆಗಳಿಗೆ ಕೇವಲ ವಿಷ ನೆತ್ತಿಯ ಮೇಲೆ ಇರುತ್ತೆ. ಅದು ಎರಡಲ್ಲ ಹಲ್ಲುಗಳ ಮುಖಾಂತರ ಈಚೆ ಬರುತ್ತೆ. ಅದರಲ್ಲೂ ಎಲ್ಲ ಸರ್ಪಗಳಲ್ಲಿ ಅಲ್ಲ. ಸುಮಾರು 6,000ಕ್ಕೂ ಹೆಚ್ಚು ವರ್ಗಗಳಿದೆ ನಾಗಸರ್ಪದಲ್ಲಿ. ಅಂದರೆ ಬೇರೆ ಬೇರೆ ಗ್ರೂಪ್ಸ್ ಇದೆ. ಅದರಲ್ಲಿ ಕೇವಲ 5 ಅಥವಾ 6 ಬೆರಳೆಣಿಕೆ ಅಷ್ಟು ಮಾತ್ರ ವಿಷದ ಸರ್ಪಗಳು. ಉಳಿದಂಥ ಎಲ್ಲ ಸರ್ಪಗಳು ಅವು ವಿಷ ಇರೋದಿಲ್ಲ. ಅನುಕೊಂಡ ಸರ್ಪಗಳು, ತುಂಬ ದೊಡ್ಡವು ಅನುಕೊಂಡ ಸರ್ಪಗಳು, ಅವುಗಳಲ್ಲೂ ಕೂಡ ವಿಷ ಇರೋದಿಲ್ಲ. ಅನುಕೊಂಡ ಸರ್ಪಗಳು ಸುಮಾರು 40 ಮೀಟರ್ 30 ಮೀಟರ್ ಉದ್ದ ಇರ್ತವೆ. ಒಂದು ಆನೆಯನ್ನೇ ನುಂಗಬಲ್ಲವು, ಒಂದು ಕರಡಿ ಚಿರತೆಯನ್ನೇ ನುಂಗಬಲ್ಲವು. ಅಷ್ಟು ದೊಡ್ಡ ಅನುಕೊಂಡ ಸರ್ಪಗಳಿಗೆ ವಿಷ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಾಗದೇವತೆಗಳು ವಿಷ ಯಾಕೆ ಇಟ್ಕೊಂಡಿರ್ತದೆ? ಕೆಲವು ನಾಗಸರ್ಪಗಳು ಒಂದು 5 ಜಾತಿ ಮಾತ್ರ. ಇದಕ್ಕೆ ಕಾರಣ ಏನು ಅಂದರೆ, ಸಾಕಷ್ಟು ಮಂದಿ ಶತ್ರುಗಳಿರ್ತಾರೆ, ದ್ರೋಹಿಗಳು, ಪಾಪಿಗಳು. ಅವರನ್ನು ಸಂಹಾರ ಮಾಡಬೇಕಾದ್ರೆ ವಿಷ ಬೇಕೇ ಬೇಕಲ್ವ. ಇದು ಒಂದನೇದು. ದುಷ್ಟರನ್ನು ಸಂಹಾರ ಮಾಡಿ ಒಳ್ಳೆಯವರನ್ನು ಕಾಪಾಡೋಕ್ಕೆ ಅಲ್ವಾ. ಈಗ ಯಾರು ಪೂಜೆ ಮಾಡ್ತಾರೆ, ಯಾರು ದೈವಭಕ್ತಿ ಇರುತ್ತೆ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾರೆ, ಅವರಿಗೆ ರಕ್ಷಣೆ ಬೇಕೋ ಬೇಡವೋ? ಬೇಕು. ಅದಕ್ಕೇನು ಮಾಡಬೇಕು? ನಾಗಸರ್ಪಗಳು ಬೇಕಲ್ವ. ಶತ್ರುಗಳನ್ನು ಕೊಲ್ಲಬೇಕಾದ್ರೆ ವಿಷ ಬೇಕಲ್ಲ, ವಿಷದ ಆಯುಧಗಳು ಬೇಕಲ್ವ. ಇದು ಒಂದನೇ ಕಾರಣ. ಎರಡನೇ ಕಾರಣ, ಇಲ್ಲಿ ಅಮೃತ ಅಂತಿರುತ್ತೆ. ನಾಗಲೋಕದಲ್ಲಿ ಅಮೃತ ಇದೆ. ಎಲ್ಲ ದೇವತೆಗಳು ಅದನ್ನು ಒಂದೊಂದು ಚೂರು ಕುಡಿತಾರೆ. ವರ್ಷಕ್ಕೊಂದು ಸಾರಿ ಮಾತ್ರ ಅದನ್ನು ಈಚೆ ತೆಗಿತಾರೆ. ವರ್ಷಕ್ಕೊಂದು ಸಾರಿ ನಾಗಲೋಕದಲ್ಲಿ ಎಲ್ಲ ದೇವತೆಗಳು ಹೋಗಿ ಅದನ್ನು ಕುಡಿತಾರೆ, ಅದನ್ನು ಈಚೆ ತೆಗಿತಾರೆ. ಆಗ ಅಲ್ಲಿವರೆಗೂ ಕಾವಲು, ಯಾರು ಕಾವಲಿರೋದು? ನಾಗದೇವತೆಗಳು. ಯಾಕೆ? ದೈತ್ಯರು, ದುಷ್ಟರು, ಭೂತ ಪ್ರೇತ ಪಿಶಾಚಿಗಳು, ರಾಕ್ಷಸರು, ಇನ್ನೊಬ್ಬರು ಮತ್ತೊಬ್ಬರು ಬಂದು ದಾಳಿ ಮಾಡ್ಬೋದು. ವಿಧ್ವಂಸಕ ಕೃತ್ಯ ನಡೆಸ್ತಕ್ಕಂಥ ವಿರೋಧಿಗಳು ದಾಳಿ ಮಾಡಿ ಅದನ್ನು ದೋಚ್ಬೋದು. ಅದಕ್ಕೇನು ಬೇಕೋ? ವಿಷ ಬೇಕು. ವಿಷ ಇಲ್ಲಾಂದ್ರೆ ಹೆಂಗೆ? ನೀವು ಹೇಳಿ, ರಕ್ಷಣೆ ಮಾಡೋದು ಹೇಗೆ? ವಿಷದ ಆಯುಧಗಳು ಬೇಕು, ವಿಷದ ಅತೀಂದ್ರಿಯ ಶಕ್ತಿಗಳು ಬೇಕು. ಇದೆಲ್ಲ ನಾಗಲೋಕದಲ್ಲಿ ಇರುತ್ತೆ, ಅದಕ್ಕೆ ರಕ್ಷಣೆ. ಇದು ಎರಡನೇದು. ಹಾಗೆ ಅಲ್ಲ, ಅಷ್ಟೇ ಅಲ್ಲದೆ ಕುಬೇರ, ಆತನ ಆಸ್ತಿ ಪಾಸ್ತಿಯಲ್ಲಿದೆ. ವಜ್ರ ವೈಡೂರ್ಯಗಳು, ಚಿನ್ನದ ನಾಣ್ಯಗಳು, ಚಿನ್ನದ ಸಿಂಹಾಸನಗಳು, ಚಿನ್ನದ ಪಾತ್ರೆಗಳು, ಚಿನ್ನದ ಆಯುಧಗಳು, ಚಿನ್ನದ ಸಾಕಷ್ಟು ಮುತ್ತರತ್ನಗಳು, ಇದೆಲ್ಲ ಅಲ್ಲಿರುತ್ತೆ. ಎಲ್ಲಿರುತ್ತೆ? ಒಡವೆಗಳೆಲ್ಲ ಸೇರಿ ಎಲ್ಲಿರುತ್ತೆ? ಕುಬೇರ ನಾಗಲೋಕದಲ್ಲಿ ಇಟ್ಟಿರ್ತಾನೆ. ಏತಕ್ಕೆ ಅಂದರೆ ರಕ್ಷಣೆ ಮಾಡೋಕ್ಕೆ. ಯಾರು ರಕ್ಷಣೆ ಮಾಡೋದು? ನಾಗರಾಜ, ನಾಗಕುಲ, ನಾಗಮಾತೆ, ಅವ್ರ ಕುಟುಂಬ ಅಲ್ವಾ, ಅವ್ರ ಮಕ್ಕಳು, ಅವ್ರ ಕುಟುಂಬ. ಅದಕ್ಕೇನು ಬೇಕೋ? ವಿಷ ಬೇಕೇ ಬೇಕು. ದುಷ್ಟರನ್ನು ಸಂಹಾರ ಮಾಡೋಕ್ಕೆ, ಒಳ್ಳೆಯವ್ರನ್ನ ರಕ್ಷಣೆ ಮಾಡೋಕ್ಕೆ, ನಿಧಿಗಳನ್ನು ಕಾಪಾಡಲಿಕ್ಕೆ. ನಿಧಿಗಳನ್ನು ಈಗ ಯಾವುದೋ ಹಳೆಯ ಬಂಗಲೆ, ರಾಜ ಮಹಾರಾಜರದು, ಯಾವುದೋ ನಿಮ್ಮದೇ ಆದ ಒಂದು ಹಳೆಯ ಮನೆ, ಯಾವುದೋ ಕಾಲದಲ್ಲಿ ನಿಮ್ಮ ತಾತನೋ ಮುತ್ತಾತನೋ ಅಜ್ಜಿನೋ ಚಿಕ್ಕಪ್ಪನೋ ದೊಡ್ಡಮ್ಮನೋ ಯಾರೋ ಇರ್ತಾರಲ್ಲಪ್ಪ ದೊಡ್ಡವರು, ಅವರು ಏನೋ ಒಂದಷ್ಟು ಕಳ್ಳರ ಕಾಕರಿಗೆ ಸಿಗಬಾರ್ದಂಥ ಉದ್ದೇಶನೋ, ಇಲ್ಲ ಮುಂದೆ ಇದು ಯಾರು ದುರ್ಬಳಕೆ ಬಳಸ್ಕೋಬಾರ್ದು, ಯಾರಿಗೂ ಕೈಯೂ ಸಿಗಬಾರ್ದು, ಕಳ್ಳರ ಕಾಕರಿಗೆ ಸಿಗಬಾರ್ದು ಅಂತ, ಅಥವಾ ಕಷ್ಟ ಕಾಲದಲ್ಲಿ ಆಗುತ್ತಂತ ಕೆಲವೊಂದು ಚಿನ್ನದ ನಾಣ್ಯ ಒಡವೆಗಳನ್ನು, ಇದೆಲ್ಲ ಒಂದು ಮನೆಯಲ್ಲೆಲ್ಲ ಒಂದು ಹಳ್ಳ ತೊಡಿಲ್ಲ, ಗೋಡೆನಲ್ಲಿ ಒಂದು ಚಿಕ್ಕದಾಗಿ ಗೋಡೆನಲ್ಲಿ ಇಷ್ಟು ದಪ್ಪ ಒಂದು ಗೂಡು ಮಾಡಿ ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಮಣ್ಣು ಪ್ಯಾಕ್ ಮಾಡ್ತಾರೆ. ಮಣ್ಣು. ನಮ್ಮದೊಂದು ಹಳೆ ಮನೆ ಇತ್ತು. ಆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಇಷ್ಟು ದಪ್ಪ ಮಡಿಕೆಗಳಿರುತ್ತೆ ಗೋಡೆನಲ್ಲಿ, ಮಣ್ಣು ಗೋಡೆ. ಎಲ್ಲಂದರೆ ಅಲ್ಲಿ ನನಗೆ ಅದು ಸಿಗ್ತಿತ್ತು. ಒಂದು ದಿನಾನೂ ಒಂದು ಕಾಯಿನ್ ಸಿಗಲಿಲ್ಲ. ಇಡೀ ನಮ್ಮ ಮನೆ ಲಾಸ್ಟ್ಗೆ ಅದು ಹಳೆ ಮನೆ ಆಗಾಯಿತು, ಎಲ್ಲ ಬಿದ್ದೋಯ್ತು ಬಿಡಿ, ಅದು ಬೇರೆ ವಿಚಾರ.
ಆ ಮನೆಯನ್ನು ನಾವು ಬೇರೆಯವ್ರಿಗೆ ಕೊಟ್ಬಿಟ್ವಿ. ಅದು ನಮ್ಮ ಹೆಸರಲ್ಲೇ ಇರಲಿಲ್ಲ, ನಮ್ಮ ತಂದೆ ಹೆಸರಲ್ಲೇ ತಾಯಿ ಹೆಸರಲ್ಲಿ ಇರಲಿಲ್ಲ. ಇವರಲ್ಲಿ ನಮಗೊಬ್ಬರು ಮೋಸ ಮಾಡಿ ನಮ್ಮ ಹೆಸರಲ್ಲಿ ಇದ್ದಿದ್ದು ಒಳ್ಳೆ ಮನೇನ ಅವ್ರು ತೊಗೊಬಿಟ್ಟು ನಮ್ಮ ತಂದೆಗೆ ಕಷ್ಟ ಕಾಲದಲ್ಲಿ ಏನಕ್ಕೋ ಕೊಡೋಕ್ಕೆ ಒಂದಷ್ಟು 3 ಕಾಸು 4 ಕಾಸು ಕೊಟ್ಬಿಟ್ಟು ನಮ್ಮ ತಂದೆ ಪಾಪ ಅದನ್ನು ತೊಗೊಂಡು ಸಾಲ ತೀರ್ಸೋಕ್ಕಾಗದೆ ಲಾಸ್ಟಿಗೆ ಮನೆಯೇ ಅವ್ರಿಗೆ ಬಿಟ್ಕೊಟ್ಟ. ಅವರು ಅದೇ ಪ್ಲ್ಯಾನ್ ಮಾಡಿದ್ದ. ಒಬ್ಬ ಅಯೋಗ್ಯ ಇದ್ದ ನಮ್ಮೂರಲ್ಲಿ, ಬಡವ್ರದ್ದೆಲ್ಲ ಆಸ್ತಿಗಳು ಹಾಕೋಬಿಟ್ಟ. ಅವನ ಹೆಸರು ಬೇರೆ ಎಂಥದ್ದು ಗೊತ್ತಾ, ಇದೇ ನಾಗಕುಲಕ್ಕೆ ಸೇರಿದ್ದ ಅವನ ಹೆಸರು. ಅವನ ರಕ್ಷಣೆ ಮಾಡಬೇಕಾಗಿರೋನು ಕಬಳಿಸ್ತಾ ಇದ್ದ. ಅವನ ಹೆಸರು ಅವನಿಗೆ ಅದು ಇಕ್ಕಲೇಬಾರ್ದಿತ್ತು. ಈ ಕೆಲವರು ಇರ್ತವೆ ಕೊಳಕು ಅಂತಾರೆ, ಕೇಳಿದ್ರ? ನಾಗಸರ್ಪ ನಾಗಕುಲದಲ್ಲೂ ಕೂಡ ಕೆಟ್ಟವೂ ಇರ್ತವೆ, ದುಷ್ಟವು. ಅಂಥ ದುಷ್ಟ ಅವನು, ಆ ಜಾತಿ ಗುಡ್ದವನು. ಅವನೇನು ಉದ್ಧಾರ ಆಗಿಲ್ಲ ಬಿಡ್ರಿ, ಸರ್ವನಾಶ ಆಗ್ಬಿಟ್ಟ ಲಾಸ್ಟ್ಗೆ. ಗೊತ್ತಾಯ್ತಾ? ದೇವರಂಥ ಮಗ ಅಂಥ ಮಗನ್ನ ಕಳ್ಕೊಬಿಟ್ಟ. ಚಿಕ್ಕ ವಯಸ್ಸಿನಲ್ಲೇ ಮಗ ಸತ್ತೋದ. ಒಂದೇ ಮದುವೆ ಆಗಿತ್ತಷ್ಟೆ, ಮಗು ಕೂಡ ಆಗಿರಲಿಲ್ಲ. ಆದ್ದರಿಂದ ಅವನು ಶಾಕ್ಗೊಳಗಾದ. ಲಾಸ್ಟ್ಗೆ ಅವನು ರೋಗಗಳು ಬಂದು ಅದು ಬಂದು ಇದು ಬಂದು ಸತ್ತು ಹೋದ, ಸರ್ವನಾಶ ಆದ. ಅವನೆಲ್ಲ ಏನೆಲ್ಲ ಮಾಡ್ದ ಅಂದರೆ, ಒಂದು ದೇವಸ್ಥಾನ ಕಟ್ಟೋಕ್ಕೆ ಊರಿನಲ್ಲಿ ಮುಜರಾಯಿ ದೇವಸ್ಥಾನ, ಅದು ಊರೆಲ್ಲರಿಗೂ ಸೇರಿದರು. ಕಿಟಕಿಗಳು ಬಾಗಿಲುಗಳು ಎಲ್ಲ ತಂದು ದೇವಸ್ಥಾನ ಒಳಗೆ ಇಟ್ಟಿದ್ರು. ಈ ನನ್ನ ಮಗ ಏನು ಮಾಡಿದಾನೆ, ರಾತ್ರಿ ಆ ಕಿಟಕಿ ಬಾಗಿಲುಗಳೆಲ್ಲ ದೇವಸ್ಥಾನದ ಬೀಗ ಹೊಡೆದು, ಕಿಟಕಿ ಬಾಗಿಲುಗಳಿದ್ವಲ್ಲ ಒಳಗಡೆ ದೇವಸ್ಥಾನ ಕಟ್ಟಕ್ಕೆ ಇಟ್ಟಿದ್ದ ಕಿಟಕಿ ಬಾಗಿಲುಗಳು, ಅದನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ತಾನು ಮನೆ ಕಟ್ತಿದ್ದಾನೆ ಯಾವುದೋ ಒಂದು, ಅದಕ್ಕೆ ಹಾಕೋಬಿಟ್ಟ. ಇದು ಊರಾಗ್ನವ್ರಿಗೆ ಗೊತ್ತಾಗಿ ಕೇಳಿದ್ರು ಕೆಲವರೆಲ್ಲ. ಊರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದೇ ಗ್ಯಾಂಗ್, ಅವ್ರದ್ದೇ ಟೀಮ್, ಅವ್ರದ್ದೇ ಮನೆಗಳು ಜಾಸ್ತಿ. ಅವನು ಈ ಕುಡುಕರಿಗೆ ಇವ್ರಿಗೆ ಎಲ್ಲ ಕುಡಿಯೋಕ್ಕೆ ಕೊಟ್ಬಿಟ್ಟು ಎಲ್ಲರನ್ನೂ ತನ್ನ ಒಂದು ಗ್ಯಾಂಗ್ ರೆಡಿ ಮಾಡ್ಕೊಬಿಟ್ಟಿದ್ದ. ಸೇಮ್ ನಿಮ್ಮ ಸಿನಿಮಾಗಳಲ್ಲಿ ಹೆಂಗಿರುತ್ತೆ ಆ ಥರ ಇದ್ದ ಅವನು, ವಿಲನ್. ಆ ಜಾತಿ ಈ ಜಾತಿ ಇರ್ತಾರಲ್ಲ ಕೆಲವರೆಲ್ಲ, ಕೀಳು ಮಟ್ಟದಲ್ಲಿ ಇರ್ತಾರೆ, ಮೊದಲೇ ಕೀಳು ಮಟ್ಟದಲ್ಲಿ ಇರ್ತಾರೆ ಅವರು ಕೆಲವರೆಲ್ಲ ಅಯೋಗ್ಯರು. ಅಂಥವರೆಲ್ಲ ಇವನಿಗೆ ಸಪೋರ್ಟ್ ಮಾಡಿದ್ರು, ಈ ಅಯೋಗ್ಯ, ದೊಡ್ಡ ಅಯೋಗ್ಯನಿಗೆ. ಆವಾಗ ಪಾಪ ಅಮಾಯಕರ ಕಥೆ ಏನು, ದೋಚೋದು ಅಷ್ಟೇ ಕೆಲಸ. ಕುಡಿಯೋಕೆ ಅವ್ರಿಗೆ ಕೊಡ್ತಿದ್ದ, ಇವನ್ನೆಲ್ಲ ಮಾಡ್ಕೊತಿದ್ದ. ಲಾಸ್ಟ್ಗೆ ದೇವ್ರು ಸುಮ್ಮನೆ ಇರ್ತಾನೆ. ಅವನಿಗೆ ಕೇಳಿದ್ರು, ಯಾಕೆ ಈ ರೀತಿ ಮಾಡ್ತೀಯ ಅಂತ. ಅವನೇನು ಹೇಳ್ತಾನೆ, ತಂದು ಕೊಡ್ತೀನಿ ಬಿಡ್ರಿ, ನೀವು ದೇವಸ್ಥಾನ ಕಟ್ಟೋವಾಗ ತೆಗೆದುಕೊಡ್ತೀನಿ ಬಿಡ್ರಿ ಅಂತಾನೆ. ಏನು ಮಾಡೋದು ನೋಡ್ರಿ, ಮಠದ ಆಸ್ತಿ ಆಗಲಿ ದೇವಸ್ಥಾನದ ಆಸ್ತಿ ಆಗಲಿ ಒಂದೇ ಒಂದು ಸಾಸಿವೆ ಕಾಳು ಕೂಡ ಮುಟ್ಟಬಾರ್ದು. ಏನು ಹೇಳಿದೆ, ಒಂದು ರಾಗಿ ಕಾಳು, ಒಂದು ಅಕ್ಕಿ ಕಾಳು, ಒಂದು ಗೋಧಿ ಕಾಳು, ಒಂದು ಸಾಸಿವೆ ಕಾಳು ಕೂಡ ಮಠದ್ದು, ಸ್ವಾಮಿಗಳದ್ದು, ದೇವ್ರದ್ದು ಮುಟ್ಟಬಾರ್ದು. ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ವಂಶಗಳು ನಾಶ ಆಗ್ಬಿಡುತ್ತೆ. ಒಂದು ವೇಳೆ ದೇವರ ಆಸ್ತಿ ಮಠಗಳ ಆಸ್ತಿ ಮುಟ್ಟಬೇಕಂದ್ರೆ ಅದು ಸ್ವಾಮಿಗೆ ಮಾತ್ರ ಅಧಿಕಾರ ಇರ್ತದೆ. ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನಿಮ್ಗೆ ಗೊತ್ತಿದೆ, ತಿರುವನಂತಪುರ. ಅದರ ಆಸ್ತಿ ಹಕ್ಕುದಾರರು ಯಾರು ರೀ? ನಮ್ಮಂಥವ್ರು ಹಕ್ಕುದಾರರು, ನಾವು ಗುರುಗಳು, ನಮ್ಮಂಥವ್ರು ಹಕ್ಕುದಾರರು, ಅದಕ್ಕೆ ಯಾರೋ ಅಲ್ಲ. ದೇವರ ಆಸ್ತಿ ಅಂದರೆ ಯಾರ್ದು? ನಮ್ಮದು, ಗುರುಗಳದು. ಗೊತ್ತಾಯ್ತಲ್ಲ? ಸರ್ವನಾಶ ಆಗ್ಬಿಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಗೊತ್ತಾಯ್ತಲ್ಲ? ಸರ್ವನಾಶ ಆಗ್ಬಿಟ್ಟ ಅವನು ಲಾಸ್ಟ್ಗೆ. ನಂದು ಅಂಗಡಿ ಇತ್ತು, ಎಲೆಕ್ಟ್ರಾನಿಕ್ಸ್ ಅಂಗಡಿ. ಅಲ್ಲಿ ಬಂದ ಅವನು, 100 ರೂಪಾಯಿ ಬೇಕು ಮಾತ್ರೆಗಳಿಗೆ ಅಂತ ನನ್ನ ಹತ್ರ ಸಾಲ ತಗೊಂಡವನು. ಅಂಥವನು ಇಡೀ ಸುತ್ತಮುತ್ತ ಊರುಗಳಲ್ಲಿ ಅವನೇ ದೊಡ್ಡ ಪುಡಿಂಗ ಇದ್ದ ಒಂದು ಕಾಲದಲ್ಲಿ, ಹಣದ ವ್ಯವಹಾರದಲ್ಲಿ ಕೂಡ. ಲಾಸ್ಟಿಗೆ ಯಾವ ಮಟ್ಟಕ್ಕೆ ಬಂದಾದರೆ ನನ್ನ ಹತ್ರ 100 ರೂಪಾಯಿ ಸಾಲ ತಗೊಂಡ. ಈಗ ಅರ್ಥ ಆಯ್ತಾ ನಿಮಗೆ? ಅದೇ ಒಂದು ಕಾಲದಲ್ಲಿ ಅವನು ಹಂಗೆ ಇದ್ದ, ಬಡವನಾಗೇ ಇದ್ದಿದ್ದು. ಒಂದು ಕಾಲದಲ್ಲಿ ಏನೇ ಇರಲಿಲ್ಲ ಅವನಿಗೆ. ಆಮೇಲೆ ಮಾಡ್ದ ಇಡೀ ಊರಿನಲ್ಲಿ ಅವನಷ್ಟು ಆಸ್ತಿ ಯಾರ್ದಿಲ್ಲ, ಇವತ್ತಿಗೂ ಯಾರ್ದಿಲ್ಲ ಅಷ್ಟು ಆಸ್ತಿ. ಅವನು ಹೋದ ಬಿಡ್ರಿ, ಅನುಭವಿಸಿ ಹೋದ. ಹಾಗೇ ನಿಮ್ಮ ಊರುಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನಿಮ್ಮ ಕಡೆನೂ ಇಂಥ ದುಷ್ಟರು ಇರ್ತಾರೆ. ಅವ್ರು ಯಾರು ಉಳಿಯಲ್ಲ. ಅದಕ್ಕೆ ನಾಗಕುಲ ದುಷ್ಟರನ್ನು ಮಟ್ಟ ಹಾಕಿ ಒಳ್ಳೆಯವರನ್ನು ರಕ್ಷಣೆ ಮಾಡುತ್ತೆ. ಅದೇ ಕಲ್ಕಿ ಅವತಾರ ಕೂಡ ನಾಗಕುಲದಿಂದಲೇ ಆದಿಶೇಷನೇ ಕಲ್ಕಿಯಾಗಿ ಹುಡ್ತಾನೆ. ನಿಮ್ಗೆ ಗೊತ್ತಿರುವ ಅವನಿಂದ ಮಾತ್ರ ಸಾಧ್ಯ. ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿಯಿಂದ ಮಾತ್ರ ಸಾಧ್ಯ ಕಲ್ಕಿ ಆಗಲಿಕ್ಕೆ. ಅದಕ್ಕೆ ಅವನೇ ಕಲ್ಕಿಯಾಗಿ ಹುಡ್ತಾನೆ ಅನ್ನೋದು ಒಂದು ಮಾಹಿತಿ. ಆಲ್ರೆಡಿ ಹುಟ್ಟಿದ್ದಾನೆ ಅನ್ನೋದು ಒಂದು ಮಾಹಿತಿ. ಅದಕ್ಕೆ ಯಾರು ಒಳ್ಳೆಯವ್ರು ಇರ್ತಾರೆ ಅವರು ರಕ್ಷಣೆ ಆಗ್ತಾರೆ, ಯಾರು ಕೆಟ್ಟವ್ರು ಇರ್ತಾರೆ ಅವರು ಸರ್ವನಾಶ ಆಗ್ತಾರೆ. ನಾಗರ ಪಂಚಮಿಗೆ ಎಲ್ಲರೂ ಕಲ್ಲಿನ ವಿಗ್ರಹಗಳಿಗೆ ಪೂಜೆ ಮಾಡ್ತಾರೆ. ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ? ಬೇವಿನ ಮರ, ಅರಳಿ ಮರ, ನಾಗರಕಟ್ಟೆ ಹತ್ರ.
ಆದರೆ ತಮ್ಮ ಹೊಲಗಳಲ್ಲಿ ಮನೆಗಳ ಹತ್ರ ಕಾಣಿಸಿದ್ರೆ ಒಡೆದು ಸಾಯಿಸ್ತಾರೆ ಕೆಲವರು. ಅದು ಅಪರಾಧ. ಕಲ್ಲಿಗೆ ವಿಗ್ರಹಗಳಿಗೆ ಪೂಜೆ ಮಾಡೋದು. ಇಲ್ಲೇ ಅವಿನ ಕೊಯ್ಕೊಂಡು ತಿನ್ನೋದು ಗೊತ್ತಲ್ಲ, ನೋಡಿರ್ಬೇಕು ನೀವು. ಹಂದಿ ಅಂತೀರ. ಹಂದಿ ಅಂದರೆ ಏನ್ರಿ? ಪಂಜುರ್ಲಿ ವರಾಹಸ್ವಾಮಿ ಅದನ್ನು ಕೊಯ್ಕೊಂಡು ತಿನ್ನೋದು. ಹಸುಗಳನ್ನು ಪೂಜೆ ಮಾಡ್ತೀವಿ, ಗೋಗಳನ್ನು. ಹಾಲು ಕೊಡುತ್ತೆ, ಅದೇ ಕೆಚ್ಚಲನ್ನೇ ಕೊಯ್ದು ಬಿರಿಯಾನಿ ಮಾಡ್ಕೊಂಡು ತಿನ್ನೋದು. ಹಸುಗಳನ್ನು ಕೆಚ್ಚಲನ್ನೇ ಕೊಯ್ದು ಬಿರಿಯಾನಿ ಮಾಡ್ಕೊಂಡು ತಿನ್ನೋದು. ಗೊತ್ತಾಯ್ತಲ್ಲ? ಅಂಥ ಅವಿಶ್ವಾಸಘಾತಕರು. ತಾಯಿ ಹಾಲು ಕೊಡ್ತಾಳೆ ಮಕ್ಕಳಿಗೆ, ಅದನ್ನೇ ಕೊಯ್ಕೊಂಡು ತಿನ್ನೋದು. ಈ ರೀತಿ ಮನುಷ್ಯ ಕೆಲವರು, ಎಲ್ಲರೂ ಅಲ್ಲ, ಒಳ್ಳೆಯವರಿದ್ದಾರೆ. ದುಷ್ಟ ನೀಚ ನಿಕೃಷ್ಟರು ಈ ರೀತಿ ಮಾಡ್ತಾರೆ. ಮಹಾಪಾಪ ಅಲ್ವಾ? ಮಹಾಪಾಪ ಅಲ್ವಾ? ತುಂಬ ಪಾಪ. ಸಂಸ್ಕಾರ ಇರಲ್ಲ, ವಿಕೃತ ಮನಸ್ಥಿತಿ. ಅದೇ ನೋಡಿ ನಾಗದೇವತೆಗಳು. ಒಂದು ಸರ್ಪ, 2 ಸರ್ಪ ಇರುತ್ತೆ. ಅವ್ರ ಹೆಂಡತಿ ಅಥವಾ ಗಂಡ ತೀರೋಗ್ಬಿಟ್ರೆ ನಾಗಸರ್ಪಗಳಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಅವು. ಅದೇ ನೀವು ಬೇರೆ ಪಕ್ಷಿಗಳು, ಪ್ರಾಣಿಗಳು ನೋಡಿ, ಒಂದು ತೀರೋಗ್ಬಿಟ್ರೆ ಇನ್ನೊಂದು ಜೊತೆ. ಅದೇ ನಾಯಿಗಳ ಕತೆ ಅಂತೂ ಕೇಳಲೇಬೇಡಿ ಅಲ್ವಾ? ಇನ್ನು ಗೋ, ಎಮ್ಮೆ ಇತ್ಯಾದಿ ಎಲ್ಲ ಹಂಗೆ. ಆದರೆ ನಾಗಸರ್ಪಗಳು ಹಂಗಲ್ಲ. ತನ್ನ ಸಂಗಾತಿ ತೀರೋದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ, ಇನ್ನೊಂದು ಸಹವಾಸ ಮಾಡಲ್ಲ. ಜೀವನ ಪರ್ಯಂತ ಹಾಗೇ ಇರ್ತವೆ. ಗೊತ್ತಾಯ್ತಲ್ಲ? ಕೆಲವರು ನಾಗಮಣಿಗಳಿಲ್ಲ ಅಂತಾರೆ, ವಾದ ಮಾಡ್ತಾರೆ. ನಾಗಮಣಿನೇ ಇಲ್ಲ ಅಂತಾರೆ. ಅವ್ರಿಗೇನು ಗೊತ್ತು? ಅವರಲ್ಲಿ ಭಕ್ತಿ ಶ್ರದ್ಧೆ ಇದ್ದರೆ ಆ ನಾಗಮಣಿ ಸಿಗುತ್ತೆ, ಕಾಣುತ್ತೆ. ಭಕ್ತಿ ಇಲ್ಲದವ್ರಿಗೆಲ್ಲ ಏನು ಬಿಟ್ಟಿ ಭಾಗ್ಯನ ಸಿಗಲಿಕ್ಕೆ ನಾಗಮಣಿ, ಅಥವಾ ದೇವ್ರು ಕಾಣಿಸ್ಲಿಕ್ಕೆ, ಅಥವಾ ದಿವ್ಯಶಕ್ತಿ ತೋರಿಸ್ಲಿಕ್ಕೆ ಬಿಟ್ಟಿ ಭಾಗ್ಯ ಅನ್ನೋದು? ಯೋಗ್ಯತೆ ಇರಬೇಕು ಅದನ್ನೆಲ್ಲ ನೋಡೋಕ್ಕೆ ಅಲ್ವಾ? ಇದು ಒಂದೇ. ನಾಗಸರ್ಪಗಳಿಂದ, ನಾಗಕುಲದಿಂದ ರೈತರಿಗೆ ಎಷ್ಟೋ ಉಪಯೋಗ ಆಗುತ್ತೆ. ಹೊಲಗದ್ದೆಗಳಲ್ಲಿ ಇಲಿಗಳ ಕಾಟ ಇರುತ್ತೆ, ಇಲಿಗಳ ಕಾಟ. ಅವು ನಾಶ ಆಗಬೇಕಾದ್ರೆ, ರೈತರಿಗೆ ಉಪಯೋಗ ಆಗಬೇಕಾದ್ರೆ, ಒಳ್ಳೆ ಬೆಳೆ ಬರಬೇಕಾದ್ರೆ, ಅದರಲ್ಲೂ ಕಡಲೆಕಾಯಿ ಹಾಕ್ತಾರಲ್ಲ, ಅವ್ರಿಗಂತೂ ಚಿತ್ರಹಿಂಸೆ ಇಲಿಗಳಿಂದ. ಅಷ್ಟೇ ಅಲ್ಲ, ಮನೆಗಳಲ್ಲಿ ಎಷ್ಟು ಹಿಂಸೆ ಅಲ್ವಾ? ಏನೇನೋ ಪೇಪರಲ್ಲಿ ಕಡ್ದಾಕ್ತವೆ, ಬಟ್ಟೆಗಳು ಕಡ್ದಾಕ್ತವೆ. ಬಡವರು ಪಾಪ ಬಟ್ಟೆಗಳು ಒಂದು ಜೊತೆ ತಗೊಳ್ಳೋದೇ ಕಷ್ಟ, ಅವ್ರ ಬಟ್ಟೆಗಳು ನಾಶ ಮಾಡ್ತವೆ. ಹೀಗೆ ಎಲ್ಲ ಮಾಡ್ತವೆ. ಅವುಗಳನ್ನ ನಾಶ ಮಾಡೋದು ಯಾರು? ಸರ್ಪಗಳು. ರಕ್ಷಣೆ ಮಾಡ್ತಾವಲ್ವ, ಮಿತ್ರ ಅಲ್ವ, ರೈತನ ಮಿತ್ರ ಅಲ್ವ, ನಮ್ಮ ಮನುಷ್ಯರ ಮಿತ್ರ ಅಲ್ವ ಸರ್ಪಗಳು. ಇಡೀ 14 ಲೋಕಗಳನ್ನು ಸೃಷ್ಟಿ ಮಾಡಿದ್ದು ಆದಿಶಕ್ತಿ. ಅವರ ಆಧಾರಭೂತರು 14 ಲೋಕಗಳಿಗೆ. ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಅದಕ್ಕೆ ಗೌರವ ಕೊಡಬೇಕು. ಸಂಸ್ಕಾರ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು ಯಾರು ಗೊತ್ತಾ? ಓಂ ಶ್ರೀ ಆದಿಶಕ್ತಿ ನಾಗರಾಜ ಸ್ವಾಮಿ. ತಕ್ಷಶಿಲೆ, ಕೇದಾರ್ನಾಥ್, ಬದ್ರಿನಾಥ್, ತಕ್ಷಶಿಲೆ. ಆದಿಶಂಕರಾಚಾರ್ಯರು ನಾಗಸಾಧುಗಳ ತಂಡವನ್ನು ರಚನೆ ಮಾಡಿದ್ರು ಫಸ್ಟ್ ಟೈಮ್. ಅದರ ಸಂಸ್ಥಾಪಕರು, ನಾಗಸಾಧುಗಳ ಸಂಸ್ಥಾಪಕರು ಓಂ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ. ಏತಕ್ಕಾಗಿ? ಧರ್ಮವನ್ನು, ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ. ಕೇದಾರ್ನಾಥ್ನಲ್ಲಿ ಮೊದಲ ಪಾದ ಇಟ್ಟಿದ್ದು ಶ್ರೀಮನ್ನಾರಾಯಣ. ಗೊತ್ತಾ ನಿಮಗೆ? ಏತಕ್ಕೆ? ತಕ್ಷಶಿಲೆ ಅಂತ ಇರುತ್ತೆ. ತಕ್ಷಕ ರಾಜ, ಯಕ್ಷಕ, ಸಿದ್ಧ, ಕಿಂಪುರುಷ, ಸಾಧ್ಯ, ಗಂಧರ್ವ, ಇವರು ರಾಜ ಯಾರು? ತಕ್ಷಕ ನಾಗರಾಜ. ಗೊತ್ತಾಯ್ತಾ? ಆದಿಶೇಷ ಶ್ರೀಮನ್ನಾರಾಯಣ. ಆತನ ಶಕ್ತಿ ಯಾರು? ನಾಗಸರ್ಪಗಳೇ ಆತನ ಶಕ್ತಿ. ನಾಗ ಮಾತೆಗಳು, ಎಲ್ಲ ದೇವತೆಗಳು, ಅವ್ರ ಶಕ್ತಿ ಯಾವುದು? ಆದಿಶಕ್ತಿನೇ. ನೀವು ಪೂಜೆ ಮಾಡೋ ಶಕ್ತಿ ದೇವತೆಗಳು, ಹೆಣ್ಣು ದೇವತೆಗಳ ಶಕ್ತಿ ಯಾರು? ನಾಗದೇವತೆ. ಇಡೀ ಎಲ್ಲ ದೇವತೆಗಳಿಗೂ ನಾಗದೇವತೆ. ಉದಾಹರಣೆಗೆ ಗಣಪತಿ ಹತ್ರ ನಾಗದೇವತೆ ಇರ್ತಾನೆ ನೋಡಿ. ಬುದ್ಧ ಮಹಾವೀರ ಹತ್ರ ನಾಗದೇವತೆ ಇರ್ತಾನೆ ನೋಡಿ. ಶಿವನ ಹತ್ರ ನಾಗದೇವತೆ ಇರ್ತಾನೆ ನೋಡಿ. ವಿಷ್ಣು ಹತ್ರ ನಾಗದೇವತೆ ಇರ್ತಾನೆ ನೋಡಿ. ಆದಿಶಕ್ತಿ ಪರಾಶಕ್ತಿಗಳು, ದೇವತೆಗಳು, ಅವ್ರ ಹತ್ರ ಅಮ್ಮನವರು ಇರ್ತಾರೆ. ನೀವು ಅಮ್ಮನವ್ರು ಅಂತೀರಲ್ಲ, ಅಮ್ಮನವರು, ಅಲ್ಲಿ ಕೂಡ ನಾಗದೇವತೆ ಇರುತ್ತೆ. ಅಂದರೆ ಆ ನಾಗದೇವತೆನೇ ಆ ಎಲ್ಲ ದೇವತೆಗಳಿಗೆ ಆಧಾರಭೂತ ಶಕ್ತಿ. ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ರಾಗಿ ಕಾಳು, ಸಾಸಿವೆ ಕಾಳು, ಅವರೆಕಾಳು, ಗಿಡ, ಮರ, ಬಳ್ಳಿಗಳಲ್ಲೂ ಕೂಡ ನಾಗದೇವತೆ ಇರುತ್ತೆ. ಪ್ರತಿ ಕಣ ಇಂದ ಹಿಡಿದು
ಗೇಲಾಕ್ಷಿ ಪಥಗಳವರೆಗೂ, ನಕ್ಷತ್ರಾದಿ ಗ್ರಹಾದಿ ಗೇಲಾಕ್ಷಿ ಪಥಗಳವರೆಗೂ ನಾಗದೇವತೆ. ಅಷ್ಟೇ ಅಲ್ಲ, ನಮ್ಮ ಶರೀರದ ಕುಂಡಲಿನಿ ಮಹಾಶಕ್ತಿ ಅಂತೀವಲ್ಲ, ಅದು ಅದರ ಪ್ರತಿರೂಪ. ನಮಗೂ ಅದೇ ಆಧಾರ. ಮೂಲಾಧಾರ ಚಕ್ರದಲ್ಲಿ ಸುತ್ತಾಕೊಂಡು ಮಲಗಿರ್ತಾನೆ ಆದಿಶೇಷ ಮೂಲಾಧಾರ ಚಕ್ರದಲ್ಲಿ. ನಮ್ಮ ಬೆನ್ನುಮೂಳೆಯ ಕೊನೆಯ ಭಾಗದಲ್ಲಿ ಕೆಳಗಡೆ ಅದನ್ನು ಜಾಗೃತಗೊಳಿಸಿದರೆ ಒಂದೊಂದು ಹಂತವಾಗಿ ನಮ್ಮ ಶಿರದ ಮೇಲೆ ಬರುತ್ತೆ. ಅದೇ ಆದಿಶೇಷ ಶಕ್ತಿ, ಅದೇ ಪರಿಪೂರ್ಣ ಬಾಲಸುಬ್ರಹ್ಮಣ್ಯ. ಮೂಲಾಧಾರ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಪತಿ ಶಕ್ತಿ ಮೂಲಾಧಾರ. ಅಲ್ಲಿಂದ ಮೇಲೆಗೆ ಬಾಲಸುಬ್ರಹ್ಮಣ್ಯೇಶ್ವರವರೆಗೂ ಆ ಶಕ್ತಿ ಬರುತ್ತೆ. ಪರಮೇಶ್ವರಿ ಶಕ್ತಿ ಅದೇ ಆದಿಶೇಷ ಶಕ್ತಿ. ಅಷ್ಟಾದರೆ ಅವ್ರ ಜನ್ಮ ಪರಿಪೂರ್ಣ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ, ಆದಿಶೇಷ ಶಕ್ತಿ ಇಲ್ಲದೆ ಹೇರು ಬರ್ಕಲ್ಲಿ. ಅದಕ್ಕೆ ನಾಗದೇವತೆಗಳನ್ನು ಗೌರವಿಸ್ಬೇಕು. ಅವಳಿಗೆ ಹಿಂಸೆ ಮಾಡಬಾರ್ದು, ಕೊಲ್ಲಬಾರ್ದು. ಗೊತ್ತಾಯ್ತಲ್ಲ. ಇದು ಯಾರ್ಯಾರು ನಾಗಪಂಚಮಿ ಮಾಡ್ತಾರೆ, ನಾಗದೇವತೆಗಳನ್ನ ಆರಾಧಿಸ್ತಾರೆ. ಆದರೆ ಆರಾಧಿಸಿದ್ರೆ ಸಾಕು. ಹಾಗೆ ಕೂರ್ಮ ದೇವರುಗಳನ್ನು ಪೂಜೆ ಮಾಡ್ತಾರೆ. ಕೂರ್ಮ ದೇವರು, ಕೂರ್ಮ ಶಕ್ತಿಯನ್ನು, ವರಾಹ ಶಕ್ತಿಯನ್ನು, ಅವುಗಳನ್ನು ಕೊಂದು ತಿನ್ನಬಾರ್ದು. ಹಾಗೆ ಗೋವುಗಳನ್ನು ಪೂಜೆ ಮಾಡ್ತಾರೆ, ಅವುಗಳನ್ನು ಕೊಂದು ತಿನ್ನಬಾರ್ದು. ಗೊತ್ತಾಯ್ತಿಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ದೇವತಾ ಶಕ್ತಿ ಇರೋದು ಪ್ರಾಣಿಗಳಲ್ಲಿ, ನೆನಪಿಟ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೋ. ಜೀವಂತ ಪ್ರಾಣಿಗಳಲ್ಲಿ ದೇವತಾ ಶಕ್ತಿ ಇರೋದು, ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಲೆಕ್ಕಕ್ಕೆ ಪೂಜೆ ಮಾಡೋದು ಕಲ್ಲುಗಳಿಗೆ, ಇಲ್ಲಿ ಕೊಯ್ಕೊಂಡು ತಿನ್ನೋದು ಯೂಸ್ಲೆಸ್. ಮಾಂಸಾಹಾರಿಗಳು ಅಂದರೆ ಏನು? ಮನುಷ್ಯರ ಆಹಾರ ಏನ್ರಿ ಅದು? ಖಂಡಿತ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅದರಿಂದ ನರಕ ಗ್ಯಾರಂಟಿ ಕಾಯ್ಕೊಂಡಿರುತ್ತೆ. ಮಾಂಸಾಹಾರಿಗಳಿಗೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೇನೋ ನೀವು ಇಷ್ಟು ದಿನ ತಿಂದಿದ್ದೀರ. ನಿಮಗೆ ಗೊತ್ತಿಲ್ವೋ, ನಿಮ್ಮ ಮನೆಯವ್ರು ಯಾರೋ ದೊಡ್ಡವ್ರು ನಿಮಗೆ ಕಲಿಸಿರ್ತಾರೆ, ನಿಮ್ಗೆ ಗೊತ್ತಾಗಿರಲ್ಲ. ಚಿಕ್ಕ ಹುಡುಗರಿಂದ ತಿನ್ಕೊಂಡು ಬಂದಿದ್ದೀರ. ಪಾಪ ಮಾಡಬೇಕೋ ಬೇಡ ಗೊತ್ತಿಲ್ಲ ನಿಮಗೆ. ದಯವಿಟ್ಟು ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡಬೇಡಿ. ನೀವು ಉದ್ಧಾರ ಆಗಿ ಅವುಗಳನ್ನು ಬದುಕಾಗಬೇಡಿ. ಅವು ಬದುಕಬೇಕು, ಜೀವಿಸ್ಬೇಕು, ಅವುಗೂ ಹಕ್ಕಿದೆ ಅಲ್ವಾ? ಬುದ್ಧ, ಮಹಾವೀರ ಇವರೆಲ್ಲ ಹೇಳಿಲ್ವ? ಹಿಂದೂ ಧರ್ಮದಲ್ಲಿ ಎಷ್ಟು ದೇವತೆಗಳು ಹೇಳಿಲ್ಲ, ಗುರುಗಳು ಹೇಳಿಲ್ಲ ಇದೆಲ್ಲ ಮಾಡಬಾರ್ದಂತ. ಆದರೂ ಯಾಕೆ ಮಾಡೋದು? ತಿಳಿಗೇಡಿತನನ ಹೇಳಿ ಮಾಡಬಾರ್ದಲ್ವ? ಇದರಿಂದ ಯಾರಿಗೆ ನಷ್ಟ? ನಿಮಗೆ ನಷ್ಟ ಅಲ್ವಾ? ಯಾವಾಗಲೂ ₹1 ಸಂಪಾದನೆ ಮಾಡಬೇಕು, ಅದರ ಜೊತೆಗೆ ಇನ್ನೊಂದು ರೂಪಾಯಿ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ಇನ್ನೊಂದು ರೂಪಾಯಿ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ಇನ್ನೊಂದು ರೂಪಾಯಿ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ಇನ್ನೊಂದು ರೂಪಾಯಿ ಸಂಪಾದನೆ ಮಾಡಬೇಕು. ಹಾಗೆ ಮಾಡ್ತಾಯಿದ್ರೆ ಬೆಳೀತಾ ಹೋಗುತ್ತೆ ಅಲ್ವಾ? ಬ್ಯಾಂಕಲ್ಲಿಟ್ಟರೆ ಬಡ್ಡಿ ಬರುತ್ತಲ್ವ, ಆಮೇಲೆ ಚಕ್ರ ಬಡ್ಡಿ ಬರುತ್ತಲ್ವ, ಹಾಗೆ ಬೆಳೀತಾ ಹೋಗುತ್ತಲ್ವ ಬಡ್ಡಿಗೆ ಬಡ್ಡಿ. ಹಾಗೆ ನಮ್ಮ ಜೀವನದಲ್ಲಿ ಪುಣ್ಯಶಕ್ತಿ 1%, 2%, 3% ಒಂದೊಂದು ಪುಣ್ಯ ಮಾಡ್ಕೊಳ್ತಾ ಹೋದರೆ ಪುಣ್ಯಶಕ್ತಿ ಹೆಚ್ಚಾಗುತ್ತೆ. ಅದರಿಂದ ನಮಗೆ ಎಲ್ಲೂ ಒಳ್ಳೆಯದಾಗುತ್ತೆ, ನಮ್ಮ ಮಕ್ಕಳಿಗೆ, ವಂಶಕ್ಕೆ ಎಲ್ಲಕ್ಕೂ ಒಳ್ಳೆಯದಾಗುತ್ತೆ. ಹಾಗೆ ಮುಂದೆ ಯಾವುದೋ ಒಂದು ಒಳ್ಳೆಯ ಲೋಕ, ಪುಣ್ಯ ಲೋಕ ಸಿಗುತ್ತಲ್ವ? ಯೋಚನೆ ಮಾಡಿ. ಯಾಕೆ ಪಾಪಕರ್ಮ ಮಾಡ್ಬೇಕು? ಇಲ್ಲಿ ಬದುಕೋದಾದ್ರೆ ಎಷ್ಟು ದಿನ? ಅಮ್ಮಮ್ಮ ಅಂದರೆ 60 ವರ್ಷ ಅಲ್ವಾ? ಅದರಲ್ಲಿ ಯಾವಾಗ ಲಾಟ್ರಿ ಹೊಡಿತೇವೆ ಗೊತ್ತಿಲ್ಲ. ನಿಮಗಿಂತ ಚಿಕ್ಕ ವಯಸ್ಸಿನಲ್ಲಿರೋರು ಎಷ್ಟೋ ಜನ ತೀರೋಗಿದ್ದಾರಲ್ವ? ಯೋಚನೆ ಮಾಡಿ ನೋಡ್ರಿ. ನಿಮಗಿಂತ ಚಿಕ್ಕವರು, ನಿಮ್ಮ ಫ್ರೆಂಡ್ಸ್ ಎಲ್ಲ ತೀರೋಗಿರ್ತಾರೆ. ನೀವು ಇನ್ನೂ ಇದ್ದಾರೆ ಅಂದರೆ ಅದು ನಿಮ್ಮ ಪುಣ್ಯ. ಇನ್ಮೇಲಾದರೂ ಒಳ್ಳೆ ಥರ ಹೋಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ, ಎಲ್ಲರೂ ಒಳ್ಳೆಯದಾಗುತ್ತೆ. ಒಳ್ಳೆಯ ಆರೋಗ್ಯ ಭಾಗ್ಯ ಲಭಿಸುತ್ತೆ. ಪ್ರಾಣ ಹಿಂಸೆ ಮಾಡಬೇಡಿ. ಇದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾಗರ ಪಂಚಮಿ, 2 ಮಾತು ಹೇಳ್ತಾ ಇದ್ದೀನಿ. ಮೋಸ, ವಂಚನೆ, ಕುತಂತ್ರಗಳಿಂದ ಮುಕ್ತರಾಗಿ ಹಿಂದೂ ಧರ್ಮ, ಸಂಸ್ಕೃತಿ, ಸಂಸ್ಕಾರವನ್ನು ರಕ್ಷಣೆ ಮಾಡಿ. ಅನಾದಿ ಕಾಲದಿಂದ ಎಷ್ಟೋ ವಿರೋಧಿಗಳು ಈ ಧರ್ಮದ ಮೇಲೆ ದಾಳಿ ಮಾಡಿದ್ರು, ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಇಲ್ಲಿನ ಸಂಸ್ಕಾರ ಸಂಸ್ಕೃತಿ ಮೇಲೆ ದಾಳಿ ಮಾಡಿದ್ರು, ಎಷ್ಟೋ ದೇವಾಲಯಗಳನ್ನು ಒಡೆದಾಕಿದ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವು ಆದರೂ ಹಿಂದೂ ಧರ್ಮ ಇವತ್ತಿಗೂ ಜೀವಂತವಾಗಿ ಉಳಿದಿದೆ, ಶಕ್ತಿ ಆಗಿದೆ. ಯಾಕೆ? ಅಷ್ಟು ಶಕ್ತಿಶಾಲಿ ಸನಾತನ ಹಿಂದೂ ಧರ್ಮ ಅದಕ್ಕಿದೆ. ಅದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ಅದು ಸಾಧ್ಯವೂ ಇಲ್ಲ. ಯಾರು ಹಿಂದೂ ಧರ್ಮ, ಹಿಂದೂ ದೇಶ ಮೇಲೆ ದಾಳಿ ಮಾಡ್ತಾರೋ ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಬೇಕಾದ್ರೆ ನೋಡಿ, ಅವ್ರ ದೇಶಗಳಲ್ಲಿ ಮನಃಶಾಂತಿ ಅನ್ನೋದೇ ಇಲ್ಲ. ದಿನಾ ಯುದ್ಧಗಳು, ದಿನಾ ಉಗ್ರಗಾಮಿಗಳ ಕಾಟ. ಅವ್ರಿಗೆ ನಾಶ ಆಗ್ತಿದ್ದಾರೆ. ಅವರ ಬೆರಳುಗಳನ್ನು ಅವರೇ ಚುಚ್ಕೊಂಡು ಸಾಯ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಅನ್ನೋದಿಲ್ಲ ಅವ್ರಿಗೆಲ್ಲ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ ಇಲ್ಲ. ನಾನು ಆಗಲೇ ಹೇಳ್ದಲ್ಲ, ಅನ್ನ ಹಾಕಿದವ್ರನ್ನೇ ಕೊಲ್ತಾರೆ, ಹಾಲು ಕೊಟ್ಟವ್ರನ್ನೇ ಕಡಿತಾರೆ. ಅವ್ರಿಗೆ ವಿಶ್ವಾಸ ಅನ್ನೋದೇ ಇಲ್ಲ. ಆ ಥರ ಮನಸ್ಥಿತಿ. ಹಂಗಂತ ಎಲ್ಲರೂ ಅಲ್ಲ, ಒಳ್ಳೆಯವರು ಇರ್ತಾರೆ. ಎಲ್ಲ ಕಡೆ, ಎಲ್ಲದರಲ್ಲೂ, ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಒಬ್ಬೊಬ್ರು ಇರ್ತಾರೆ ಅಲ್ವಾ?
ಆದರೆ ಪರ್ಸೆಂಟೇಜಲ್ಲಿ ಅದೇನಿದ್ರು ಭಾರತ ದೇಶದಲ್ಲಿ ಮಾತ್ರ ಇಲ್ಲಿ ಒಳ್ಳೆ ಗಟ್ಟಿತನ ಸಂಸ್ಕಾರ ಸಂಸ್ಕೃತಿ ಇದೆ. ಗೊತ್ತಾಯ್ತಿಲ್ಲ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.